ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷಿ ಶಿವಪ್ರಸಾದ್ ಭಾರದ್ವಾಜ್. ಆಸ್ಟ್ರೋ ಭಾರದ್ವಾಜ್ ಕ್ಲಿಪ್ಸ್ ಅಂತ ಹೇಳತಕ್ಕಂತಹ ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಜ್ಯೋತಿಷ್ಯದ ಜೊತೆಗೆ ಮನೋವಿಜ್ಞಾನ ಜೊತೆಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಪ್ರಗತಿಯನ್ನು ಕಾಣತಕ್ಕಂತಹ ಒಂದಷ್ಟು ರೆಮಿಡಿಗಳನ್ನು ತಿಳಿಸ್ತಾ ಹೋಗತಕ್ಕಂತಹ ಪ್ರಯತ್ನವನ್ನು ಈ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಮನುಷ್ಯನಿಗೆ ಬಹಳ ಇವತ್ತಿನ ಕಾಲದಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯ, ಹಣ, ಸುಖ, ಸಂಪತ್ತು, ನೆಮ್ಮದಿ ಇದೆಲ್ಲವೂ ಕೂಡ. ಇದರಲ್ಲಿ ಪ್ರಮುಖವಾಗಿ ಮನುಷ್ಯ ದಿನನಿತ್ಯ ತನ್ನ ಹೊಟ್ಟೆಪಾಡಿಗೆ ಬೇಕಾಗಿ ಸಂಪಾದನೆಯನ್ನು ಮಾಡ್ತಾನೆ. ಆದರೆ ಅದರ ಜೊತೆಗೆ ಒಂದಷ್ಟು ಸಾಲಗಳು ಆಗ್ತಾ ಹೋಗ್ತವೆ. ಕೆಲವೊಂದು ಸಂದರ್ಭದಲ್ಲಿ ಚಿನ್ನವನ್ನು ಬ್ಯಾಂಕಿನಲ್ಲಿ ಅಡವಿಡಬೇಕಾದಂತಹ ಪರಿಸ್ಥಿತಿ ಎಲ್ಲ ಬರ್ತದೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಇರತಕ್ಕಂತಹ ವಿಚಾರ ಏನು ಅಂತ ಕೇಳಿದ್ರೆ, ಈ ಧನಲಕ್ಷ್ಮಿಯ ಆಗಮನಕ್ಕೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಪೂಜೆ ಇತ್ಯಾದಿಗಳನ್ನು ಮಾಡ್ತಾರೆ. ಆದರೆ ನಾವು ಸರಳವಾಗಿ ವರ್ಷದಲ್ಲಿ 3 ತಿಂಗಳಿಗೊಮ್ಮೆ ಅಥವಾ ಒಂದು 6 ತಿಂಗಳಿಗೊಂದ್ಸಲ ಮಂಗಳವಾರ ಅಥವಾ ಶುಕ್ರವಾರ ದಿನ ನಾವು ಮನೆಯಲ್ಲಿಯೇ ಒಂದು ರೆಮಿಡಿಯನ್ನ ಮಾಡಿಕೊಳ್ಳಬಹುದು. ಅದು ಏನು ಅಂತ ಹೇಳಿದ್ರೆ ಬಹಳ ಸಿಂಪಲ್ ಆಗಿದೆ. ಅದು 2 ವೀಳ್ಯದೆಲೆಗಳನ್ನು ತೆಗೆದುಕೊಳ್ಳಿ. 2 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಅದರ ಮೇಲೆ 1 ಚಮಚ ಕುಂಕುಮವನ್ನು ಹಾಕಿ, ಅದರ ಮೇಲೆ ಒಂದು ಒಣಗಿದ ಅರಶಿನ ಕೊಂಬನ್ನ ಇಟ್ಟು ಅದನ್ನು ಸುರುಳಿ ಆಕಾರದಲ್ಲಿ ಮಡಚಿ. ಸುರುಳಿ ಆಕಾರದಲ್ಲಿ ಮಡಚಿದ ನಂತರ ಅದನ್ನು ಒಂದು ಹಳದಿ ವಸ್ತ್ರದಲ್ಲಿ ಇಟ್ಟು ಅದನ್ನು ಬಿಗಿಯಾಗಿ ಕಟ್ಟಬೇಕು. ಬಿಗಿಯಾಗಿ ಕಟ್ಟಿದಂತಹ ಈ ಒಂದು ವಸ್ತುವನ್ನು ನೀವು ಬಹಳ ಜೋಪಾನವಾಗಿ ದೇವರ ಕೋಣೆಯಲ್ಲಿ ಇಟ್ಟು ನಿಮ್ಮ ಭಯಭಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿ, ಮಹಾಲಕ್ಷ್ಮೀ ಚ ವಿದ್ಮಹಿ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಅಂತ ಹೇಳತಕ್ಕಂತಹ ಗಾಯತ್ರಿ ಮಂತ್ರದಿಂದ ಅದನ್ನು ಅಭಿಮಂತ್ರಿಸಿಕೊಂಡು ನಿಮ್ಮ ಹೊಸ್ತಿಲಿನ ಒಳಭಾಗದಲ್ಲಿ, ನೀವು ಒಳಗೆ ಬರುವಂತಹ ಮನೆಯ ಮುಖ್ಯ ಪ್ರವೇಶ ದ್ವಾರದ ಒಳಭಾಗದಲ್ಲಿ ಮೇಲ್ಭಾಗದಲ್ಲಿ ಒಂದು ಆಣೆಯನ್ನ ಹಾಕಿ ಅಲ್ಲಿ ಅದನ್ನು ಕಟ್ಟಬೇಕು. ಇದರಿಂದ ನೀವು ಗಮನಿಸ್ತಾ ಹೋಗಬಹುದು, ದಿನೇ ದಿನೇ ನಿಮ್ಮ ಆರ್ಥಿಕವಾದಂತಹ ವಿಷಯದಲ್ಲಿ ಪ್ರಗತಿ, ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸುವಂಥದ್ದು. ಅದೇ ರೀತಿ ಏನಾದರೂ ಚಿನ್ನಾಭರಣಗಳು ಬ್ಯಾಂಕಿನಲ್ಲಿ ಉಂಟು ಅಂತಾದರೆ ಅದನ್ನು ಮತ್ತೆ ಮನೆಗೆ ತರುವಂತಹ ಪ್ರಯತ್ನ ನಡೆಯಬಹುದು. ಅದೇ ರೀತಿ ನಿಮ್ಮ ಆದಾಯಕ್ಕೆ ಒಂದಷ್ಟು ಆದಾಯದ ಮೂಲಗಳು, ಸಂಪಾದನೆಗೆ ಒಂದಷ್ಟು ದಾರಿಗಳು, ಉದ್ಯೋಗಗಳು ಕಾಣಬಹುದು. ಇದೆಲ್ಲದರ ಮುಖಾಂತರ ನಿಮ್ಮ ಕುಟುಂಬದಲ್ಲಿ ಶ್ರೇಯಸ್ಸು, ಅಭಿವೃದ್ಧಿ, ಕೀರ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದು. ಈ ಇಷ್ಟು ಕೆಲಸವನ್ನ ಇದೇ ಬರುವಂತಹ ಶುಕ್ರವಾರ ಅಥವಾ ಮಂಗಳವಾರ ಮಾಡಿ ನಿಮ್ಮ ಫಲಿತಾಂಶವನ್ನ ಮತ್ತೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.